ನಮಸ್ಕಾರ ಬಂಧುಗಳೇ, ಸಿಂಹ ರಾಶಿಯವರೇ, ನಿಮ್ಮ ಎದೆಯ ಮೇಲೆ ಕೈ ಇಟ್ಟು ಕೇಳಿಕೊಳ್ಳಿ. ನೀವು ಎಂತಹ ಅದ್ಭುತ ಶಕ್ತಿಯನ್ನು ಹೊಂದಿದ್ದೀರಿ ಎಂಬುದು ನಿಮಗೆ ತಿಳಿದಿದೆಯೇ? 2026ನೇ ವರ್ಷವು ನಿಮ್ಮ ಪಾಲಿಗೆ ಕೇವಲ ಕಾಲಗಣನೆಯಲ್ಲ, ಇದು ನಿಮ್ಮ ಬದುಕಿನ ಮೈಲಿಗಲ್ಲು. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸಿಂಹ ರಾಶಿಯವರ 2026ರ ಸಂಪೂರ್ಣ ಜಾತಕವನ್ನು ಬಿಚ್ಚಿಡಲಿದ್ದೇವೆ. ನಿಮ್ಮ ಸೋಮಾರಿತನಕ್ಕೆ ಬ್ರೇಕ್ ಹಾಕುವುದು ಹೇಗೆ? ನಿಮ್ಮ ಜೀವನದಲ್ಲಿ ಗುರುವಿನ ಮಹತ್ವವೇನು? ಮತ್ತು ನವೆಂಬರ್ 25, 2026ರ ಒಳಗೆ ನಿಮ್ಮ ಕೈ ಸೇರಲಿರುವ ಆ ರಹಸ್ಯ ನಿಧಿ ಯಾವುದು? ಈ 4-5 ನಿಮಿಷಗಳ ಪ್ರಯಾಣ ನಿಮ್ಮ ಬದುಕನ್ನೇ ಬದಲಿಸಬಹುದು. ಕೊನೆಯವರೆಗೂ ನೋಡಿ. ಮಿಸ್ ಮಾಡಿಕೊಂಡರೆ ನಿಮ್ಮ ಜೀವನದ ದೊಡ್ಡ ಅವಕಾಶವನ್ನೇ ಕಳೆದುಕೊಳ್ಳುತ್ತೀರಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸಿಂಹ ರಾಶಿಯ ನೈಜ ವ್ಯಕ್ತಿತ್ವ. ನೀವು ನಿಜವಾಗಿಯೂ ಯಾರು? ಬಂಧುಗಳೇ, ಸಿಂಹ ರಾಶಿಯವರು ಎಂದರೆ ಜಗತ್ತಿಗೆ ಒಬ್ಬರೇ ರಾಜ. ಅಗಲವಾದ ಎದೆ, ವಿಶಾಲವಾದ ಹಣೆ ಮತ್ತು ಶರೀರದ ಆ ಗಾಂಭೀರ್ಯ ನಿಮ್ಮನ್ನು ಜನಸಂದಣಿಯಲ್ಲಿ ಎದ್ದು ಕಾಣುವಂತೆ ಮಾಡುತ್ತದೆ. ನಿಮ್ಮ ಕಣ್ಣುಗಳಲ್ಲಿ ಸಿಂಹದಂತಹ ಹೊಳಪಿದೆ. ಆದರೆ ಮೂಲಗಳ ಪ್ರಕಾರ ನಿಮ್ಮಲ್ಲಿರುವ ಅತಿ ದೊಡ್ಡ ಶತ್ರು ಯಾವುದು ಗೊತ್ತಾ? ಅದು ನಿಮ್ಮ ಮಹಾ ಸೋಮಾರಿತನ. ಕೆಲಸ ಮಾಡಲು ಮನಸ್ಸು ಮಾಡಿದರೆ ಬೆಂಕಿಯಂತೆ ಕೆಲಸ ಮಾಡುತ್ತೀರಿ, ಇಲ್ಲದಿದ್ದರೆ ಕುಳಿತಲ್ಲೇ ಗಂಟೆಗಟ್ಟಲೆ ಕಳೆಯುತ್ತೀರಿ. ನಿಮ್ಮ ಇನ್ನೊಂದು ಆಸಕ್ತಿದಾಯಕ ಗುಣವೆಂದರೆ ಓವರ್ ಎಕ್ಸ್ಪರ್ಟ್ ಗುಣ. ಯಾವುದೇ ವಿಷಯದಲ್ಲಿ ನಿಮಗೆ ಪದವಿ ಇಲ್ಲದಿದ್ದರೂ ನೀವು ದೊಡ್ಡ ಇಂಜಿನಿಯರ್ಗಿಂತಲೂ ಚೆನ್ನಾಗಿ ಸಲಹೆ ನೀಡಬಲ್ಲ ಶಕ್ತಿ ಹೊಂದಿದ್ದೀರಿ. ದೇಶದ ಆರ್ಥಿಕತೆಯಿಂದ ಹಿಡಿದು ಪ್ರಧಾನಮಂತ್ರಿಯ ನಿರ್ಧಾರಗಳವರೆಗೆ ನೀವು ವಿಶ್ಲೇಷಣೆ ಮಾಡಬಲ್ಲಿರಿ. ಇದು ನಿಮ್ಮ ಜಾಣ್ಮೆಯ ಪ್ರತೀಕ. ಆದರೆ ಇದೇ ಅತಿಯಾದ ಆತ್ಮವಿಶ್ವಾಸ ನಿಮ್ಮನ್ನು ಕೆಲವೊಮ್ಮೆ ತೊಂದರೆಗೆ ಸಿಲುಕಿಸಬಹುದು. ಇಲ್ಲಿ ಒಂದೊಮ್ಮೆ ಸಿಂಹ ರಾಶಿಯವರು ತಮ್ಮಲ್ಲಿರುವ ಈ ಎಲ್ಲ ಗುಣ ಅವಗುಣಗಳನ್ನು ಪರಾಮರ್ಶಿಸಿದರೆ ಅದು ಅವರ ಪಾಲಿಗೆ ದೊಡ್ಡ ಗೆಲುವು ದೊರಕಿಸಿ ಕೊಡುವ ರಾಮಬಾಣ ಪರಿಹಾರವಾಗುತ್ತದೆ. ಆದರೆ ಬಹುತೇಕ ಸಂದರ್ಭದಲ್ಲಿ ಪರಿಸ್ಥಿತಿಯ ಅರಿವಿದ್ದರೂ ನಿಮಗೆ ಏನು ಮಾಡಲಾಗುವುದಿಲ್ಲ. ಒಂದು ರೀತಿಯ ಸೆಟ್ ಬ್ಯಾಕ್ ಆಗಲು ಕಾರಣವಾಗಬಹುದಾಗಿದೆ. ಹೀಗಾಗಿ ಇಲ್ಲಿ ನಿಮ್ಮೊಳಗಿನ ಶಕ್ತಿಯನ್ನು ಗುರುತಿಸುವುದು ಅತ್ಯಂತ ಅವಶ್ಯಕವಾಗಿರುತ್ತದೆ. ಇದೇ ಮುಂದೆ ನಿಮಗೆ ಗೆಲುವಿನ ಹಾದಿ ಸುಗಮ ಸರಳಗೊಳಿಸಲಿದೆ. ಇನ್ನು ಆಹಾರ, ಪ್ರೇಮ ಮತ್ತು ಆರೋಗ್ಯದ ಎಚ್ಚರಿಕೆ. ಬಂಧುಗಳೇ, ಸಿಂಹ ರಾಶಿಯವರು ತಿನ್ನುವುದರಲ್ಲಿ ಕಿಂಗ್. ಪಾರ್ಟಿಗಳಲ್ಲಿ ನೀವು ಮೊದಲು ಹೋಗುವುದೇ ಫುಡ್ ಸ್ಟಾಲ್ಗಳಿಗೆ. ಹೊಟ್ಟೆ ಕೆಟ್ಟರೂ ಪರವಾಗಿಲ್ಲ, ರುಚಿಯಾದ ಆಹಾರ ಬೇಕೇ ಬೇಕು. ಚಾಟ್ಸ್, ಸ್ಪೈಸಿ ಫುಡ್ ಕಂಡರೆ ನೀವು ಮಗುವಿನಂತಾಗುತ್ತೀರಿ. ಕಾಫಿ ಕುಡಿದ 5 ನಿಮಿಷದಲ್ಲೇ ಐಸ್ ಕ್ರೀಮ್ ನೀಡಿದರೂ ಬೇಡ ಎನ್ನದವರು ನೀವು. ಆದರೆ ನೆನಪಿಡಿ, 2026ರ ಈ ಹಂತದ ನಂತರದಲ್ಲಿ ನೀವು ನಿಮ್ಮ ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕು. ಅತಿಯಾದ ಆಹಾರ ಸೇವನೆ ಮತ್ತು ಸೋಮಾರಿತನ ನಿಮ್ಮ ಶಕ್ತಿಯನ್ನು ಕುಂದಿಸಬಹುದು. ಜಾಗರೂಕರಾಗಿರಿ. ಇಲ್ಲಿ ಮುಂದಿನ ಕೆಲ ದಿನಗಳಲ್ಲಿ ಅದೃಷ್ಟದ ಸುರಿಮಳೆಯಾಗಲಿದೆಯಾದರೂ ಅದರ ಜೊತೆಗೆ ಕೆಲ ವಿಶೇಷ ಎಚ್ಚರಿಕೆಯ ಹಂತಗಳು ಸಹ ನಿಮ್ಮನ್ನು ಹಾಯ್ದು ಹೋಗಬಹುದಾಗಿವೆ. ಹೀಗಾಗಿ ಈ ಹಂತದಲ್ಲಿ ನಿಮ್ಮ ಸ್ವಯಂ ನಿಯಂತ್ರಣ ಅತ್ಯುತ್ತಮ ಅಸ್ತ್ರದಂತೆ ಕಾರ್ಯನಿರ್ವಹಿಸಲಿದೆ. ಇನ್ನು ಕುಟುಂಬ, ಪ್ರೀತಿ ಮತ್ತು ಮೋಸದ ಕಹಿ ಸತ್ಯ. ಸ್ನೇಹಿತರೆ, ಸಿಂಹ ರಾಶಿಯವರು ಪ್ರೀತಿಯಲ್ಲಿ ಅತಿ ಹೆಚ್ಚು ಸಮರ್ಪಿತರು. ತಮ್ಮ ಸಂಗಾತಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ. ಆದರೆ ಮೂಲಗಳು ಹೇಳುವಂತೆ ಸಿಂಹ ರಾಶಿಯವರಿಗೆ ಪ್ರತಿಯಾಗಿ ಸಿಗುವುದು ಹೆಚ್ಚಾಗಿ ಮೋಸ ಅಥವಾ ತಿರಸ್ಕಾರ. ನೀವು ಸಂಗಾತಿಯ ಹಿಂದೆ ಹೋದರೂ ಅವರ ಕಡೆಯಿಂದ ಸರಿಯಾದ ಮನ್ನಣೆ ಸಿಗುವುದಿಲ್ಲ. ಇನ್ನು ತಾಯಿಯ ವಿಚಾರಕ್ಕೆ ಬಂದರೆ ನಿಮ್ಮ ತಾಯಿ ನಿಮ್ಮನ್ನು ಅತಿಯಾಗಿ ಪ್ರೀತಿಸುತ್ತಾರೆ. ಆದರೆ ಈ ಅತಿಯಾದ ಪ್ರೀತಿಯು ನಿಮ್ಮನ್ನು ಹೊರಗಿನ ಸವಾಲುಗಳನ್ನು ಎದುರಿಸಲು ಅಸಮರ್ಥರನ್ನಾಗಿ ಮಾಡಬಹುದು. ಸಿಂಹದ ಮರಿ ಮನೆಯಲ್ಲೇ ಇದ್ದರೆ ಅದು ಬೇಟೆಯಾಡುವುದನ್ನು ಕಲಿಯುವುದಿಲ್ಲ. ನೀವು ಆ ಆಶ್ರಯದಿಂದ ಹೊರಬಂದು ಜಗತ್ತನ್ನು ಎದುರಿಸಬೇಕು. ಸಿಂಹ ರಾಶಿಯವರ ಬ್ರಹ್ಮಾಸ್ತ್ರ, ಗುರುವಿನ ಮಹತ್ವ. ಸ್ನೇಹಿತರೆ, ಹನುಮಂತನಿಗೆ ತನ್ನ ಶಕ್ತಿ ತಿಳಿಯಲು ಜಾಂಬವಂತನ ಅಗತ್ಯವಿತ್ತು. ಹಾಗೆಯೇ ಸಿಂಹ ರಾಶಿಯವರು ಜೀವನದಲ್ಲಿ ಸಾಧನೆ ಮಾಡಲು ಒಬ್ಬ ಸಮರ್ಥ ಗುರುವಿನ ಮಾರ್ಗದರ್ಶನ ಅತಿ ಅಗತ್ಯ. ಗುರುವಿಲ್ಲದ ಸಿಂಹ ಹಳಿ ತಪ್ಪಿದ ರೈಲಿನಂತೆ. ಆದರೆ ಸರಿಯಾದ ಗುರು ಸಿಕ್ಕರೆ ನೀವು ವಂದೇ ಭಾರತ್ ಎಕ್ಸ್‌ಪ್ರೆಸ್‌ನಂತೆ ವೇಗವಾಗಿ ಯಶಸ್ಸಿನತ್ತ ಮುನ್ನುಗ್ಗುತ್ತೀರಿ. ನಿಮ್ಮ ಜ್ಞಾನ ಮತ್ತು ಗೌರವವು ಜೀವನದ ಕೊನೆಯವರೆಗೂ ಹೆಚ್ಚುತ್ತಲೇ ಇರುತ್ತದೆ. ತಂದೆಯ ಗೌರವ ಮಾಡುವುದನ್ನು ಎಂದಿಗೂ ಮರೆಯಬೇಡಿ. ಅದು ನಿಮ್ಮನ್ನು ಸೃಷ್ಟಿಯ ಎಲ್ಲಾ ರಹಸ್ಯಗಳನ್ನು ತಿಳಿಯಲು ಸಹಾಯ ಮಾಡುತ್ತದೆ. ಸುವರ್ಣ ವರ್ಷದ ಭವಿಷ್ಯವಾಣಿ. ಬಂಧುಗಳೇ, ಈಗ ಅತ್ಯಂತ ರೋಚಕ ವಿಷಯಕ್ಕೆ ಬರೋಣ. 2026ರಲ್ಲಿ ಕೇತುವು ನವೆಂಬರ್ 25ರವರೆಗೆ ನಿಮ್ಮ ರಾಶಿಯಲ್ಲಿ ಸ್ಥಿತನಿದ್ದು ನಿಮಗೆ ಈ ಹಿಂದೆಂದೂ ಪಡೆಯದಂತಹ ಸಂಪತ್ತನ್ನು ನೀಡಲಿದ್ದಾನೆ. ವಿದೇಶ ಪ್ರಯಾಣದ ಕನಸು ಕಾಣುತ್ತಿರುವವರಿಗೆ ಇದು ಸರಿಯಾದ ಸಮಯ. ಹಳೆಯ ಸಾಲಗಳು ತೀರಲಿವೆ. ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಶನಿ ಮತ್ತು ಗುರುವಿನ ಸಂಚಾರವು ನಿಮ್ಮ ವ್ಯಾಪಾರ ಮತ್ತು ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿದೆ. ಇದು ಕೇವಲ ಬದಲಾವಣೆಯಲ್ಲ, ಇದು ನಿಮ್ಮ ಪಾಲಿನ ಕೊಹಿನೂರ್ ವರ್ಷ. ಹೀಗಾಗಿ ಇಲ್ಲಿ 2026 ಸಿಂಹ ರಾಶಿಯವರಿಗೆ ಮೈಲಿಗಲ್ಲು. ಹಳೆಯ ಕಹಿ ನೆನಪುಗಳನ್ನು ಮರೆತು ಸರಿಯಾದ ಗುರುವಿನ ಮಾರ್ಗದರ್ಶನ ಪಡೆದು ಮುನ್ನುಗ್ಗಿ. ಮೋಸ ಹೋಗುವುದನ್ನು ನಿಲ್ಲಿಸಿ ಮತ್ತು ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡರೆ ಡಿಸೆಂಬರ್ 31, 2026ರ ಒಳಗಾಗಿ ನೀವು ದೊಡ್ಡ ಯಶಸ್ಸಿನ ಸಂಭ್ರಮ ಆಚರಿಸುತ್ತೀರಿ.
ಇನ್ನು ಮಹಾ ಪರಿಹಾರ ಮತ್ತು ತೀರ್ಮಾನ. ಸಿಂಹ ರಾಶಿಯವರೇ, ಇಲ್ಲಿ ಈಗಾಗಲೇ ಹೇಳಿರುವಂತೆ ಸ್ವಯಂ ನಿಯಂತ್ರಣ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ. ಹೀಗಾಗಿ ಈ ವಿಶೇಷ ಸಮಯಾವಧಿಯಲ್ಲಿ ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿ. ನಿಮ್ಮ ಕೋಪವು ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗಬಹುದು. ಮನೆಯಲ್ಲಿ ಗಲಾಟೆಗಳು, ಆದರೆ ಲಕ್ಷ್ಮಿ ದೂರವಾಗುತ್ತಾಳೆ ಎಂಬುದು ನೆನಪಿರಲಿ. ಈ ವರ್ಷ ಗಣಪತಿ ದೇವರ ಆರಾಧನೆ ಮಾಡಿ. ಇದು ನಿಮ್ಮ ಜೀವನದ ಅಂಧಕಾರವನ್ನು ದೂರ ಮಾಡಿ ಬೆಳಕನ್ನು ತರುವ ವರ್ಷವಾಗಿದೆ. ಒಟ್ಟಾರೆಯಾಗಿ ಇಲ್ಲಿ ಸಿಂಹ ರಾಶಿಯವರ ಬದುಕು ಖಂಡಿತ ನಿಶ್ಚಳವಾಗಿ ಯಶಸ್ಸಿನ ಉತ್ತುಂಗವೇರಲು ಸಿದ್ಧವಿದೆ. ಆದರೆ ಇಲ್ಲಿ ಜೀವನದಲ್ಲಿನ ಕೆಲ ವಿಶೇಷ ಅಂಶಗಳಲ್ಲಿ ಉಂಟಾಗಬಹುದಾದ ಬದಲಾವಣೆಗಳು ಭಾರೀ ಸಕಾರಾತ್ಮಕತೆಯನ್ನು ಹೊತ್ತು ಬರಲಿವೆ. ಈ ಮಹತ್ವವನ್ನು ಅರಿತು ನಡೆಯಬೇಕಾದ ಅವಶ್ಯಕತೆ ಖಂಡಿತ ನಿಮಗೆ ಇರಲಿದೆ. ಸ್ನೇಹಿತರೆ, ಇಲ್ಲಿ ನಿಮ್ಮ ಜೀವನದಲ್ಲಿ ಈ ಸಂಗತಿಗಳು ನಡೆಯುತ್ತಿವೆಯೇ? ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋವನ್ನು ನಿಮ್ಮ ಸಿಂಹ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ, ಅವರಿಗೂ ಸಹಾಯ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.